ನನಗೆ ಒಂದ್ ಅರ್ಥ ಆಗ್ಲಿಲ್ಪ ಏನಂದ್ರ ನೀನೆ ಕಿಚ್ಚ ಸುದೀಪಣ್ಣ ಕಿಚ್ಚನ್ ಚಪ್ಪಾಳಿ ಇಬ್ರು ಮಂದಿ ಕೊಟ್ರ ಕೊಡೋದ್ ತಪ್ಪಿಲ್ರಿ, ಯಾಕಂದ್ರೆ ಎಲ್ಲರಿಗೂ ಡಿಸರ್ವ್ ಅದಾರ. ಬಟ್ ಎಲ್ಲೋ ಒಂದ್ ಕಡೆ ಲಾಸ್ಟ್ ಎಪಿಸೋಡ್ ನಾಗ ಬಂದ್ ಈ ತರ ಗಿಮಿಕ್ ಕೊಟ್ಟಾಗ ಸೊ ಎಲ್ಲೋ ಒಂದ್ ಕಡೆ ಈ ಸಲ ಮತ್ತೆ ಗೇಮ್ ಟ್ವಿಸ್ಟ್ ಆಕೈತಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಾಗ ಬಾಳ್ ಮಂದಿ ಅದಾರ. ನಾ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಗಿಲ್ಲಿ ಅಣ್ಣ ಬಿಟ್ರೆ ಏನಾದ್ರು ಕಪ್ ಹೋಗ್ಲಿಂದ್ರ ಗಿಲ್ಲಿ ಡಿಸರ್ವ್ ಅದನ್ರಿ ಕಪ್ಪಕ್ಕೆ. ಯಾಕಂದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲ್ ಐತಿ, ಓಟು ಆ ಲೆವೆಲ್ ಅದ್ರಾಗ ಜನರ ಕೆಲವು ಮಂದಿ ಜನ ರೊಕ್ಕ ಕೊಟ್ಟು ಪಬ್ಲಿಸಿಟಿ ಮಾಡಿದ್ರೆ ಗಿಲ್ಲಿಗೆ ರೊಕ್ಕ ಇಲ್ಲಾರ್ದ ಪಬ್ಲಿಸಿಟಿ. ಯಾಕಂದ್ರೆ ಪಬ್ಲಿಸಿಟಿ ಮಾಡತ್ತಾರ ಅಂತ ತಿಳ್ಕೊಂಡ್ಬಿಡ್ರಿ. ಈ ಸಲ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಾಕಾನ. ಬಟ್ ಎಲ್ಲ ಒಂದ್ ಕಡೆ ನಿನ್ನೆ ಕಾನ್ಸೆಪ್ಟ್ ನೋಡಿದಾಗ, ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ, ಸ್ಯಾಟರ್ಡೆ ಎಪಿಸೋಡ್ ನೋಡಿದಾಗ ನನಗೆ ಅನ್ಸಾದಿತ್ತಪ್ಪ ಅಂದ್ರೆ ಏನೋ ಗೇಮ್ ಟ್ವಿಸ್ಟ್ ಆಗೋ ಕಾಣತೈತಿ. ಯಾಕಂದ್ರೆ ಅಶ್ವಿನಿ ಮೇಡಮ್ ಮತ್ತೆ ನಮ್ಮ ಧ್ರುವಂತಗ ಒಂದು ಕಿಚನ್ ಚಪ್ಪಾಳೆ ಕೊಟ್ರ, ಸೊ ಕೊಡೋದಂತೂ ಬೇಡಲ್ಲ, ತಪ್ಪಲ್ಲ, ಅದಕ್ಕ ಒಂದ್ ಎಫರ್ಟ್ಗೆ ಕೊಟ್ಟಿರ್ತಾರೆ. ಸೊ ಎಲ್ಲ ಒಂದ್ ಕಡೆ ಲಾಸ್ಟ್ ಟೈಮ್ ಬಂದಾಗ ಒಂದು ಕನ್ಫ್ಯೂಸನ್ ಮಂದಿಗೆ ಏನಾಗತ್ತಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಗೇಮ್ ಟ್ವಿಸ್ಟ್ ಆಕೈತಿ ಅನ್ನೋ ಒಂದು ಮೆಂಟಾಲಿಟಿದಾಗ ಅದಾರ. ನಾನು ಶಾಕ್ ಆಗ್ಬಿಟ್ಟೆ ನಿನ್ನೆ, ಯಾಕಪ್ಪ, ಯಾಕಂದ್ರೆ ಇಷ್ಟು ದಿವಸ ಇಲ್ಲಾರ್ದ ಒಂದು ಕಿಚನ್ ಚಪ್ಪಾಳೆ ಡೈರೆಕ್ಟ್ ಆಗಿ ಲಾಸ್ಟ್ ಯಾಕೆ ಬಂತೆ. ಮತ್ತೆ ಸೊ ನನಗ ಎಲ್ಲಾರು ಕಾಣ್ಲಾರ್ದ ಕಲರ್ಸ್ ಕಾರಣ ಮತ್ತೆ ಏನ್ ಕಾಣ್ತ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರ ಇವ್ರಿಗೆ ಗೊತ್ತಿದ್ರೆ, ಯಾಕಂದ್ರೆ ಶೋಗಳು ಹೆಂಗಪ್ಪ ಅಂದ್ರೆ ಯಾರನ್ನ ಹೆಂಗ್ ಗೆಲ್ಲಿಸ್ಬೇಕಂತ ಇವ್ರು ಡಿಸೈಡ್ ಮಾಡ್ತಾರ. ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಹಂಗ ಅನ್ಕೋತೀನಿ, ಹಂಗ ಇರಂಗಿಲ್ಲ ಅನ್ಕೋತೀನಿ. ಬಟ್ ಗಿಲ್ಲಿ ನಟಗೆ ಏನಾದ್ರೆ ಬಿಗ್ ಬಾಸ್ ಸೀಸನ್ 12 ಕಪ್ ಏನಾರ ಹೋಗಿಲ್ಲ ಅಂದ್ರೆ ಟೋಟಲಿ ಇದು ಬಿಗ್ ಬಾಸ್ ಒಂದು ಟೋಟಲಿ ರಾಂಗ್ ಅಂತ ಹೇಳಿ.